ಇಷ್ಟು ದಿನ ಏನು 1.5 ತಿಂಗಳು ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು. ಅದಾದಮೇಲೆ ಸಡನ್ನಾಗಿ ಬೈಕ್ ಟ್ಯಾಕ್ಸಿನ ಆನ್ ಮಾಡಿಬಿಡ್ತಾರೆ. ಎಲ್ಲರೂ ಕೂಡ ರೈಡ್ನ ಮಾಡ್ತಾಯಿದ್ರು. ಅದೇ ರೀತಿ ಕಸ್ಟಮರ್ ಆಗಿರ್ಬೋದು ಅಥವಾ ರ್ಯಾಪಿಡೋ ಅಥವಾ ಯಾವುದಾದ್ರು ಕಂಪ್ನಿನ ಅಂದರೆ ಬೈಕ್ ಟ್ಯಾಕ್ಸಿಲಿ ರನ್ ಮಾಡೋರು ಓಡಿಸ್ತಾಯಿದ್ರು. ಬಟ್ ಏನಾಗ್ತಾಯಿತ್ತು ಅಂದರೆ ಈಗ ಯಾವುದೇ ರೀತಿ ಸ್ಟೇ ಬಂದಿಲ್ಲ ಅಥವಾ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಅಡ್ವೊಕೇಟ್ ಲೋಹಿತ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮಗೆ ಗೊತ್ತಿರೋ ಪ್ರಕಾರ ಏನಾಯಿತು ಸರ್? ನಿನ್ನೆ ಒಂದು ಹಿಯರಿಂಗ್ ಇತ್ತು ಅಂತ ಹೇಳಿದರು, ಅದ್ರ ಬಗ್ಗೆ ಏನು ಅನಿಸ್ತು ಸರ್? ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ನಾನು ಇರಲಿಲ್ಲ. ಮಾಹಿತಿ ಬಂದಿರೋದು ಏನು ಅಂದರೆ, ಬೈಕ್ ಟ್ಯಾಕ್ಸಿ ಸಾರ್ವಜನಿಕರ ವಲಯದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿರುವಂಥದ್ದು ಸತ್ಯ. ಈಗ ಮೊದಲು ಸ್ಟೇ ಇತ್ತು. ಯಾಕೆಂದರೆ ಪರವಾನಗಿ ಏನಂತ ಹೇಳ್ತೀವಿ ನಾವು, ಪರ್ಮಿಷನ್ಸ್ಗಳು ನಮ್ಮಲ್ಲಿ ನಮ್ಮ RTO ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲಿ ಎಲ್ಲೋ ಬೋರ್ಡ್ಗಳಿಗೆ ಮಾತ್ರ ಸಾರ್ವಜನಿಕರಲ್ಲಿ ಓಡಾಡಬೇಕು, ಅದಕ್ಕೆ ಆದ ಟ್ಯಾಕ್ಸ್ಗಳನ್ನ ಕಟ್ಟಬೇಕು. ಎಲ್ಲೋ ಬೋರ್ಡ್ ಅಂದ ತಕ್ಷಣ ಕಮರ್ಷಿಯಲ್ ಆಗುತ್ತೆ. ಅದು ನಿಮಗೆ ಬೇರೆ ರಾಜ್ಯಕ್ಕೆ ಹೋಗೋವಂಥದ್ದು ಮತ್ತು ಇನ್ಶೂರೆನ್ಸ್ ಕವರ್ ಆಗುವಂಥದ್ದು, ಅದನ್ನ ಓಡಿಸೋರಿಗೆ ಬ್ಯಾಡ್ಜ್ ಬೇರೆ, ಈ ರೀತಿಯಾಗಿ ಎಲ್ಲವೂ ಕೂಡ ಕಾನೂನುಗಳಿದ್ದಾವೆ. ಈ ಕಾನೂನುಗಳು ಏಕ್ದಮ್ ಒಂದೇ ಸಲ ಬೈಕ್ ಟ್ಯಾಕ್ಸಿ ಅಂದರೆ ಏನು, ಈ ಮೆಟ್ರೋ ಫೀಡರ್ ಆಗೋ ತೊಗೋಬೋದು. ಅಂದರೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಬೈಕ್ ಇರೋವಂಥವನು ವೈಟ್ ಬೋರ್ಡ್ ಇದ್ರೂ ಪರವಾಗಿಲ್ಲ, ಅವನು ಅಪ್ಲಿಕೇಶನ್ನ ಕಂಪ್ನಿ ಕೊಟ್ಟಿರೋಂಥ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡ್ಕೊತಾನೆ. ಯಾರಿಗೆ ಬೇಕು ಡ್ರಾಪ್ ಮಾಡಬೇಕು ಅಂದರೆ 25 ರೂಪಾಯಿ 30 ರೂಪಾಯಿಗೆ ಆ ಜಾಗವನ್ನು ತಲುಪೋ ರೀತಿ ಆಯಿತು. ಸೊ ಅದು ಯಾವಾಗ ಒಂದು ಹೈ ಲೆವೆಲ್ಗೆ ಹೋಯಿತು, ಸೊ ಹಾಗಾಗಿ ಸರ್ಕಾರನೂ ಕೂಡ ಅದಕ್ಕೊಂದು ತಡೆ ಆಜ್ಞೆಯನ್ನು ತಂತು. ಅಂದರೆ ನಾವು ಪರವಾನಗಿ ಇಲ್ಲ, ಪರ್ಮಿಷನ್ನೇ ಇಲ್ಲ, ಅಂದರೆ ಬರಬೇಕಾಗಿರೋ ಟ್ಯಾಕ್ಸ್ಗಳು ಸರಿಯಾಗಿ ಬರ್ತಾ ಇಲ್ಲ. ಏನೋ ಪಿಲೋನ್ ರೈಡರ್ ಅಂತ ಹೇಳ್ತೀವಿ, ಹಿಂದ್ಗಡೆ ಕುಂತ್ಕೊಂಡು ಹೊಡಗುವಂಥ ರೈಡರ್ ಅಂತ ಇರ್ತಾರೆ. ಆತನಿಗೆ ಏನಾದ್ರು ಆಕ್ಸಿಡೆಂಟ್ ಆದರೆ ಅಂದರೆ ಇನ್ಶೂರೆನ್ಸ್ ಯಾವ ರೀತಿ ಕವರ್ ಆಗುತ್ತೆ, ಇದು ಎಲ್ಲೋ ಬೋರ್ಡ್ ಆಗಲ್ಲ, ಈ ರೀತಿಯಾಗಿ ಎಲ್ಲವೂ ಕಾಂಪ್ಲಿಕೇಶನ್ಸ್ಗಳು ಬಂತು. ಸೊ ಹಾಗಾಗಿ ಏನು ಸಿಂಗಲ್ ಬೆಂಚಲ್ಲಿ ಇರುವಂಥದ್ದು ಈ ಥರ ಮಾಡೋಂಗೇ ಇಲ್ಲ ಅಂತೇಳಿ ಸ್ಟೇ ಕೊಡ್ತೋ, ಅದು ಡಬಲ್ ಬೆಂಚಿಗೆ ಹೋಗುತ್ತೆ, ಅಪ್ಪೀಲ್ಗೆ ಹೋಗುತ್ತೆ. ಆಗ ಮಾನ್ಯ ನ್ಯಾಯಾಧೀಶರು ಒಬ್ಬರು ಸಾರ್ವಜನಿಕರ ಒಂದು ಎಲ್ಲ ನೋಡಿರ್ತಾರೆ, ಆ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. ಏನೋ ಯಾವುದೇ ರೀತಿಯಾದ ಬೈಕ್ ಟ್ಯಾಕ್ಸ್ಗಳಿಗೆ ತೊಂದರೆ ಆಗಬಾರ್ದು, ಚೆನ್ನಾಗಿದೆ ಅನ್ನೋ ಒಂದು ರೀತಿಯಲ್ಲಿ ಅವ್ರ ಅಭಿಪ್ರಾಯವನ್ನು ಕೊಡ್ತಾರೆ. ಯಾವುದೂ ಕೂಡ ಅವ್ನ ರೆಕಾರ್ಡ್ಸಲ್ಲಿ ಬಂದಿಲ್ಲ ಅಂದ್ರೂ ಕೂಡ ಓಪನ್ ಕೋರ್ಟಲ್ಲಿ ಆಗಿರುವಂಥದ್ದು ಅಂತ ಹೇಳ್ತಾರೆ. ಸೊ ಆ ಒಂದು ಮಾತು ಬಂದ ತಕ್ಷಣವೇ ಆಲ್ ಆಫ್ ಸಡನ್ ಸ್ಟೇ ಇದ್ರೂ ಕೂಡ, ಅಂದರೆ ಕೆಳಕೋಟೆಯಲ್ಲಿ ಸ್ಟೇ ಇದ್ದರೂ ಕೂಡ ಸಾರ್ವಜನಿಕರ ಒಂದು ಸೇವೆಗೆ ಈ ಬೈಕ್ ಟ್ಯಾಕ್ಸ್ಗಳು ಆಗಲೇ ನಿರಂತರವಾಗಿ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಸರ್ಕಾರ ಈಗಾಗಲೇ ಒಂದು ಕೇಸನ್ನು ಹಾಕಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ರೀತಿ. ಸೊ ನಾನು ಹೇಳುವಂಥದ್ದು, ಇವೆಲ್ಲ ಕೋರ್ಟ್ ಆದರೆ ಕಾನೂನು ಸ್ವಲ್ಪ ಬದಲಾಗಬೇಕು. ಯಾವುದು RTOದು. ಯಾಕಂದರೆ ನಿಮಗೆ ರಾತ್ರಿ ತಿರ್ಗಾ ಅದು ಪರ್ಮಿಷನ್ನ ಸ್ಟಾರ್ಟ್ ಮಾಡಿದ್ರೂ ಕೂಡ ಜನರು ಅದನ್ನು ಯೂಸ್ ಮಾಡ್ಕೊತಿದ್ದಾರೆ. ಅಂದರೆ ಸರ್ಕಾರದ ಕೆಲಸನೇ ಅದು. ಜನರು ಏನು ಇಷ್ಟಪಡ್ತಾರೋ, ಜನರಿಗೆ ಏನು ಸುಲಭನೋ ನಿಮ್ಮ ಕೈಲಿ ಕೊಡೋವಂಥ ಯೋಗ್ಯತೆ ಅಂತೂ ಇಲ್ಲ, ನಿಮ್ಮ ಕೈಲಂತೂ ಆಗಲ್ಲ. ಅದನ್ನು ಕೊಡಲಿ ಬಿಡಿ ಸರ್. ನಾನು ಇವತ್ತು ನನ್ನ ಅಭಿಪ್ರಾಯ ಹೇಳ್ತೀನಿ. ಡಿಗ್ರಿ ಮಾಡಿರೋರು, MA ಮಾಡಿರೋಂಥ ಹುಡುಗರುಗಳು ಆ ಅಪ್ಲಿಕೇಶನ್ನ ಡೌನ್ ಮಾಡಿಕೊಂಡು ಗೊತ್ತಿಲ್ಲದ್ರ ಹಾಗೆ ಹೆಲ್ಮೆಟ್ ಹಾಕೊಂಡು ಸೇವೆ ಕೊಡ್ತಿದ್ದಾರೆ. ದಿನಕ್ಕೆ ಅಟ್ಲೀಸ್ಟ್ ಒಂದು 400-500 ರೂಪಾಯಿ ದುಡ್ತಿದ್ದಾರೆ. ಇವ್ರಿಗೆ ನೋವು, ಇವರಂತೂ ಅನ್ನ ಹಾಕಲ್ಲ. ಅದು ತೊಗೊಳ್ಳಿ ಬಿಡಿ, ತಪ್ಪೇನಿದೆ ಅಲ್ವಾ? ಈಗ ಪಿಲೋನ್ ರೈಡರು, ಇನ್ಶೂರೆನ್ಸ್ ಕಂಪ್ನಿಗಳು, ಎಲ್ಲೋ ಬೋರ್ಡು, ಇವೆಲ್ಲವೂ ಕೂಡ ಒಂದು ರೀತಿಯಾದ ಮಾಫಿಯಾಗಳೇ. ಇದನ್ನು ಅಮೆಂಡ್ಮೆಂಟ್ ಮಾಡ್ಕೊಳ್ಳೋಕೆ ರಾತ್ರಿ ಒಂದು ಅಮೆಂಡ್ಮೆಂಟ್ ಮಾಡ್ಕೊಂಡ್ರೆ ಆಯಿತು. ಯಾರೋ ಒಬ್ಬರು IASನ ಕೂರಿಸ್ರಿ, ಯಾರೋ ಒಬ್ಬರು RTO ಕಮಿಷನರ್ ಕೂರಿಸ್ಕೊಳ್ರಿ, ಕಾನೂನು ತಜ್ಞರು ಕೂರಿಸ್ಕೊಳ್ಳಿ, ಅಮೆಂಡ್ಮೆಂಟ್ ಮಾಡಿಬಿಡ್ರಿ. ಇಲ್ಲ ನೀವೇ ಬೈಕ್ ಟ್ಯಾಕ್ಸಿ ಏನು ಮಾಡಿರಿ, ಸರ್ಕಾರದಿಂದ ನೀವೇ ಬೈಕ್ ಟ್ಯಾಕ್ಸಿ ಏನು ಮಾಡಿ ಕೊಡಿ ಅವ್ರಿಗೆ, ತಪ್ಪೇನಿದೆ ಅದರಲ್ಲಿ. ಇದಕ್ಕೆ ಹೋಗ್ಬಿಟ್ಟು ಯಾವುದೋ ಒಳ್ಳೇದಾಗ್ತಿರೋದಕ್ಕೆ ಹೋಗಿ ಕೈ ಇಟ್ಬಿಟ್ಟು ಏನಕ್ಕೆ ಇನ್ನೂ ಬಂದಿಲ್ವ ಕಮಿಷನ್, ಹಂಗಂದರೆ ಬೈಕ್ ಟ್ಯಾಕ್ಸಿಗಳಿಂದ ಇನ್ನೂ ನಿಮ್ಗೆ ಬರಬೇಕಾಗಿರೋದು ಬಂದಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕಾಗಿ ಬೈಕ್ ಟ್ಯಾಕ್ಸಿಗಳು ತೊಂದರೆ ಕೊಡ್ತಿದ್ದಾರೆ. ಯಾವತ್ತು ಸಾರ್ವಜನಿಕರು ಅಂದರೆ ಮಿಡಲ್ ಕ್ಲಾಸ್ವರೆಗೆ ಒಳ್ಳೆಯದಾಗುತ್ತೋ ಅದನ್ನು ತತ್ಕ್ಷಣ ಅರ್ಥ ಮಾಡಿಕೊಂಡು ಅವರಿಗೆ ಅದನ್ನು ಏನು ನಾವು ಜಾರಿಗೆ ಮಾಡ್ತೀವಲ್ಲ, ಅದು ಸರ್ಕಾರ, ಅದು ನಾಯಕ, ಅದು MLA, ಅದು ಮಿನಿಸ್ಟ್ರು ಏನೋ ಬೇರೆ ರೀತಿಯಾದ ಪ್ರಯೋಗಗಳನ್ನ ಮಾಡಿಕೊಂಡು ಈ ನಮಗೆ ದುಡ್ಡು ಬರೋರ್ಗೂ ಕಾಯೋಣ. ಕಾನೂನು ಏನು ಮಾಡುತ್ತೆ? ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಾವೋ ಅದನ್ನು ಡೆಫಿನೆಟ್ಲಿ ಕಾನೂನು ಆ ರೀತಿಯಾಗಿ ಫಾಲೋ ಮಾಡಲಿಲ್ಲ ಅಂದರೆ ಅದಕ್ಕೆ ತಡೆಯಾಜ್ಞೆ ಕೊಡಲೇಬೇಕಾಗತ್ತೆ ಅಲ್ವಾ? ಕೋರ್ಟ್ ಅದೇ ರೀತಿ ಕೊಡಲೇಬೇಕಾಗತ್ತೆ. ಬಟ್ ನಾವು ಏನು ಲೆಜಿಸ್ಲೇಚರ್ ಅಂತ ಹೇಳ್ತೀವಲ್ಲ, ನಾವು ಅರ್ಥ ಮಾಡ್ಕೊಬೇಕಾಗಿರೋವಂಥದ್ದು, ನಾವು ಆಯ್ಕೆ ಮಾಡಿ ಕಳಿಸ್ತೀವಲ್ಲ ನಮ್ಮ ದೊಡ್ಡ ನಾಯಕರುಗಳು, ಅವ್ರು ಅರ್ಥ ಮಾಡ್ಕೊಬೇಕಾಗಿರೋವಂಥದ್ದು, ಈ ಒಂದು ಫೆಸಿಲಿಟಿ ಸಾರ್ವಜನಿಕರ ವಲಯದಲ್ಲಿ ಅವರನ್ನು ಖುಷಿಯಾಗಿಟ್ಟಿದೆಯಾ? ಮೆಟ್ರೋದಲ್ಲಂತೂ ನೀನು ಕಮ್ಮಿ ಮಾಡ್ತಿಲ್ಲ, ನಿಮ್ಮ ಅಪರಾಧಗಳು ನೀನು ಈ ಜನ್ಮದಲ್ಲಿ ಕಮ್ಮಿ ಮಾಡಲ್ಲ. ನೀವು
50% ನಿಮ್ಮದು, 50% ಸೆಂಟ್ರಲ್ ಗೌರ್ಮೆಂಟು. ನೀವಿಬ್ಬರೂ ಸೇರಿ 20% ತೆಗೆದ್ರೂ ಕೂಡ ಎಷ್ಟೋ ಕಮ್ಮಿ ಆಗುತ್ತೆ, ನೀವು ಮಾಡಲ್ಲ. ಅಟ್ಲೀಸ್ಟ್ ಆ ಮೆಟ್ರೋ ಸ್ಟೇಷನ್ಗೆ ಹೋಗೋಕ್ಕಾದ್ರೂ ಕೂಡ ಆಫೀಸ್ನಿಂದ ಬೈಕ್ ಟ್ಯಾಕ್ಸಿಲಿ ಹೋಗ್ತೀರಿ. ಹಾಗಾದರೆ ಇನ್ನೊಂದು ನಾನು ಕೇಳ್ತೀನಪ್ಪ, ಇದೊಂದು ಪ್ರಶ್ನೆ. ಆಟೋದವರು ಯಾರು ಮೀಟ್ರ್ ಇವತ್ತು ಯೂಸ್ ಮಾಡ್ತಿದ್ದಾರೆ? ಓಲಾ ಕ್ಯಾಬ್ ಅವರು, ಆ ಓಲಾ ಊಬರ್ನೇ ಆ ಮೊಬೈಲ್ನೇ ಯೂಸ್ ಮಾಡ್ತಾರೆ. ಮೀಟ್ರ್ ಯಾರು ಹಾಕ್ತಿದ್ದಾರೆ? ಮೀಟ್ರ್ ಹಾಕಿ ಕೊಡ್ತಿದ್ದೀರಿ ಸುಮ್ಮನೆ ಹಂಗಾದ್ರೆ ಆಟೋಗೆ? ಅದಕ್ಕೊಂದು ದುಡ್ಡು ಯಾಕೆ? ಸುಮ್ಮನೆ ಡಿಸೈನ್ಗಾ? ಅದೊಂದು ಓಲ್ಡ್ ಸ್ಟೈಲ್ಗಾ? ಯಾರೂ ಕೂಡ ನಾನು ಅಂದ್ಕೊಂಡಿರೋ ಪಟ್ಟಂಗೆ 80% ಆಟೋ ಚಾಲಕರು ಇವತ್ತು ಮೀಟರನ್ನು ಯೂಸ್ ಮಾಡ್ತಾ ಇಲ್ಲ. ಎಲ್ಲರೂ ಯೂಸ್ ಮಾಡ್ತಿರೋಂಥದ್ದು ಓಲಾ ಊಬರ್ ಅಪ್ಲಿಕೇಶನ್ನ. ಅದಕ್ಕೆ ಪರವಾನಗಿ ಇದೆಯಾ? ಅದಕ್ಕೆ ಪರ್ಮಿಷನ್ ಇದೆಯಾ? ನೋಡ್ರಿ ಅಲ್ವಾ, ದೆರ್ ಇಸ್ ನೋ ಪರ್ಮಿಷನ್ ಫಾರ್ ದ್ಯಾಟ್. ಅದು ಪರ್ಮಿಷನೇ ಇಲ್ಲ. ಸೊ ಅಂಥ ಒಂದು ನೀವು ವಿಷಯಗಳನ್ನು ಕೂಡ ನೀವು ಗಂಭೀರವಾಗಿ ತೊಗೊಬೇಕಲ್ಲ. ಯಾಕೆ ಬೈಕ್ ಟ್ಯಾಕ್ಸಿ ಅಂದರೆ ಆಟೋದವ್ರಿಗೆ ತೊಂದರೆ ಆಗುತ್ತೆ ಅಂತನಾ? ಸೊ ಇವೆಲ್ಲವನ್ನೂ ಕೂಡ ತಾವು ನೋಡಿದಾಗ ಎಲ್ಲರೂ ಕೂಡ ಈ ದೇಶದಲ್ಲಿರುವಂಥವ್ರೆ, ರಾಜ್ಯದಲ್ಲಿರುವಂಥವ್ರೆ, ಈ ಎಲ್ಲರೂ ಕೂಡ ಈ ನೆಲವನ್ನು ನಂಬ್ಕೊಂಡಿರುವಂಥವ್ರೆ. ಬೈಕ್ ಟ್ಯಾಕ್ಸಿಯಿಂದ ಒಂದು ಕಂಪನಿ ಇಂಪ್ರೂವ್ ಆಗ್ಬೋದು ನಿಜ. ಆ ಯೋಗ್ಯತೆ ಸರ್ಕಾರಕ್ಕೆ ಇದ್ದಿದ್ರೆ ಕಂಪ್ನಿ ಯಾಕೆ ಬರ್ತಿತ್ತು? ಇವತ್ತು ಇಲ್ವಾ ಯೋಗ್ಯತೆ? ನೀವೇ ಸ್ಟಾರ್ಟ್ ಮಾಡಿ, ಇಂಡಿವಿಜುವಲ್ ಸ್ಟಾರ್ಟ್ ಮಾಡಿ. ಒಂದು ಮೊಬೈಲ್ ಅಪ್ಲಿಕೇಶನ್ ಮಾಡೋ ಯೋಗ್ಯತೆ ನಿಮ್ಮ ಸರ್ಕಾರಕ್ಕಿಲ್ವಾ? ಫಾರಿನವರೇ ಬರಬೇಕಾ? ಅಥವಾ ಇಲ್ಲಿ ಯಾರೋ ಒಬ್ಬ ವಿದ್ಯಾವಂತ ಇಂಜಿನಿಯರ್ ಮಾಡಿರ್ಬೋದು, ಬಿಡ್ರಿ, ಮಾಡಲಿ, ತಪ್ಪೇನಿದೆ? ನೀವು KSRTC ಅಥವಾ KSDC ಅಂತ ಏರ್ಪೋರ್ಟಿಂದ ಪಿಕಪ್ ಡ್ರಾಪ್ ಮಾಡಿದ್ರಿ, 2,500 3,000 ರೂಪಾಯಿ ಸೌಕರ್ಯರು ಮಾತ್ರ ಕುಂತ್ಕೊಂಡು ಹೋಗ್ಬೇಕಾಗಿತ್ತು. ಕಂಪ್ನಿ ಬಂತು, 1,000 ರೂಪಾಯಿಗೆಲ್ಲ ಮನೆಗೆ ಬಿಡೋಕ್ಕಾಯಿತು, ತಪ್ಪೇನಿದೆ? ಸೊ ಇವೆಲ್ಲವನ್ನು ನೋಡಿದಾಗ ಸರ್ಕಾರ ಇದರಲ್ಲಿ ಫೇಲ್ಯೂರ್ ಆಗಿದೆ ಸರ್. ಸರ್ಕಾರ ಇಸ್ ಅ ಡ್ಯಾಮ್ ಫೇಲ್ಯೂರ್. ಯಾವುದೇ ರೀತಿಯಾಗಿ ನೀವು ಅಮೆಂಡ್ಮೆಂಟ್ಸ್ಗಳನ್ನ ಮಾಡಲ್ಲ. ಈಗ 20 ವರ್ಷಕ್ಕೊಂದ್ಸಲಿ ಅಥವಾ 15 ವರ್ಷಕ್ಕೊಂದ್ಸಲಿ ಕಾನೂನು ಬದಲಾವಣೆ ಆಗಬೇಕು. ಮೊದಲು ನಾನು ಒಬ್ಬ ಲಾಯರ್ ಆಗಿ ಕೋರ್ಟ್ನಲ್ಲಿ ಇದ್ದಾಗ ನಾವೇನು ಮಾಡ್ತಿದ್ವಿ, ಕೇಸ್ ಮುಗಿದಾಗ ಸಂಜೆ ಹೊತ್ತು ಹೋಗಿ 5 ಗಂಟೆಗೆ ಡೈರಿ ತೆಗಿತಾ ಇದ್ವಿ. ಯಾವ ಕೇಸು ಯಾವ ಡೇಟ್ಗೆ ಹೋಗಿದೆ, ಯಾವ ಕೇಸು ಎಲ್ಲಿದೆ, ಏನಾಗಿದೆ, ಆರ್ಡರ್ಸ್ ಏನಾಗಿದೆ ಅಂತ. ಇವತ್ತು ನಾವು ಯಾರೂ ಕೂಡ ಡೈರಿ ನೋಡೇ ಇಲ್ಲ. ಕೋರ್ಟಲ್ಲಿ ನಮ್ಗೆ ಡೈರಿ ಇದೆ ಅಂತಲೇ ಗೊತ್ತಿಲ್ಲ. ಎಲ್ಲರೂ ಮೊಬೈಲ್ಗೆ ಟೆಕ್ನಾಲಜಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲ ಈ ಕೋರ್ಟ್ಸಲ್ಲಿ ನೋಡ್ತೀವಿ, ಯಾವ ಡೇಟ್ ಹೋಗಿದೆ, ಏನಾಗಿದೆ, ಏನು, ಅದಕ್ಕಿಂತ ಫಾಸ್ಟು ಅಪ್ಡೇಟ್ ಮಾಡ್ಕೊತೀವಿ. ಆಫೀಸ್ಗಳಲ್ಲಿ ಡೈರಿ ಅಂತ ಇಡ್ತಿದ್ವಿ, ಇವಾಗ ಅದೂ ಇಲ್ಲ, ಎಲ್ಲ ಟೆಕ್ನಾಲಜಿ ಆಗಿಬಿಟ್ಟಿದೆ. ಇವತ್ತು ಹೈಕೋರ್ಟ್ನಲ್ಲಿ ಎಷ್ಟೋ ಜನ ವಕೀಲರುಗಳು ಎಲ್ಲ ಟ್ಯಾಬ್ಗಳನ್ನ ಯೂಸ್ ಮಾಡಿಕೊಂಡು ಅಲ್ಲಲ್ಲೇ ಅದನ್ನು ವ್ಯವಸ್ಥೆಗಳನ್ನ ಮಾಡ್ತೀವಿ. ಇವತ್ತು ನ್ಯಾಯಾಲಯದಲ್ಲೂ ಕೂಡ ನಾನು ಕೋರ್ಟ್ನಲ್ಲಿ ವಾದ ಮಾಡೋವಂಥದ್ದನ್ನ ವರ್ಚುವಲ್ ಆಫೀಸಲ್ಲಿ ಕೂತ್ಕೊಂಡು ನಾನು ಆರ್ಗ್ಯುಮೆಂಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಬದಲಾವಣೆ ಆಗಬೇಕಂದಾಗ ಜನ್ರೇಷನ್ ಯಾವ ರೀತಿ ಚೇಂಜ್ ಆಗುತ್ತೋ ನಾವು ಅದೇ ರೀತಿ ಚೇಂಜ್ ಮಾಡ್ಕೊಂಡು ಕಾನೂನುಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಖಂಡಿತವಾಗ್ಲೂ. ಮತ್ತೇನು ಅಲ್ವಾ? ಇವಾಗ ಭಾರತ ನ್ಯಾಯ ಸಂಹಿತೆಯಲ್ಲಿ ನಾವು 14 ವರ್ಷ ಇರುವಂಥ 20 ವರ್ಷಕ್ಕೆಲ್ಲ ತೊಗೊಂಬಂದ್ವಿ. ಸ್ಟ್ರಿಕ್ಟ್ ಲಾಸ್ಗಳನ್ನ ತೊಗೊಂಬಂದ್ವಿ. ಅಂದರೆ ತಪ್ಪು ಆಗ್ತಿರೋ ಕಡೆನೂ ಕೂಡ ಒಳ್ಳೊಳ್ಳೆ ಕಾನೂನುಗಳನ್ನ ತೊಗೊಂಬರ್ತಾ ಇದ್ದೀವಿ. ಆ ರೀತಿ ಎಲ್ಲ ವ್ಯವಸ್ಥೆನೂ ಆಗಬೇಕು. ನೀವು ಮೀನುಗಾರಿಕೆ ಡಿಪಾರ್ಟ್ಮೆಂಟಿಂದ ಹಿಡಿದು ಸರ್ BBMPಲಿ ಯಾವ ಇದಾವಲ್ಲ, ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಯಾಕೆ ಚೇಂಜ್ ಮಾಡ್ಕೊಂಡ್ರಿ? ಹೆಂಗಂದರೆ ದೊಡ್ಡದಾಗ್ತದೆ ವ್ಯಾಪ್ತಿ, ಬೇಗ ದುಡ್ಡು ಸಿಗ್ತದೆ ನಿಮಗೆ, ಬೇಗ ನಿಮ್ಮ ಮೆಂಬರ್ ಮಾಡ್ಕೊಂಡ್ರಿ. ಅದಕ್ಕೆ ಬೇಗ ಕಾನ್ಸಂಟ್ರೇಷನ್. ಸಾರ್ವಜನಿಕರ ಬಗ್ಗೆ ಯೋಚನೆ ಮಾಡಿರಿ. ಅವನು ಮನೆಯಿಂದ ಆಚೆ ಹೋದಾಗ ಆತನಿಗೆ ಕಮ್ಮಿ ದುಡ್ಡಿನಲ್ಲಿ ಮನೆ ತಲುಪಬೇಕು, ಆಫೀಸ್ ತಲುಪಬೇಕು. ಸೊ ಇದನ್ನು ಯಾವಾಗ ಆತ ಮಾಡ್ತಾನೆ? ಇದನ್ನು ನಾವು ಮಾಡಬೇಕಾಗಿರುವಂಥದ್ದು ಯಾವಾಗ? ಈ ಥರ ಒಂದು ಸೌಲಭ್ಯಗಳನ್ನ ಬಂದಾಗ.